ಹಂಗೆ ಇಟ್ಕೊ. ಹತ್ತು ಇರೋದು ನೀವು ಸ್ವಲ್ಪ ಇಂಕಲ್ ಅಂದ್ರೆ ಮಾಡ್ಬೋದಾ? ಈ ಸೆಂಟ್ರ್ ಬರ್ತಾನೆ ಮಾಡ್ಬೋದಾ? ಹಾಂ ಮಾಡ್ಬೋದು. ಹತ್ತಿರೋದು ನೀವು ಇದಕ್ಕೆ ಹಾಕೊಂಡಿರೋದು. ಹೌದು ನಾನು ಕಡಿಮೆನೇ ಮಾಡಿದೆ. ಇನ್ನೂ 1 ಫೀಟ್ ಕಡಿಮೆ ಇದ್ರೆ ಒಳ್ಳೇದು. ಹಾಂ 1 ಫೀಟ್ ಇನ್ನು ಮೇಲೆ ಐತೆ. ಹೌದು ಏನು ತೊಂದರೆ ಇಲ್ಲ. ಈಗ ನಮ್ದು ಏನು ಹೇಳಿದ್ರೆ ನಾವು ಹೇಳಿದ್ರೆ ಗಾಡಿಯವರು ಕಣ್ಣು ಮುಚ್ಕೊಂಡು ಬರ್ತಾರೆ. ಹಾಂ ಇವ್ರು ಧಾರಾಳವಾಗಿರುತ್ತೆ ಅಂತ. ಹಾಂ ಕೆಲವರು ಬಂದು ಕಡಿಮೆ ಹೇಳ್ಬಿಡ್ತಾರೆ. ಹಾಂ ಅರ್ಥ ಆಯ್ತು, ಗಾಡಿ ಬರಲಿ ಅಂತ. ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಂ ಹಳೆ ಬೋರು 200 ಫೀಟು ಯಾವಾಗ ಮಾಡಿದ್ರಾ? 2003. ಸೊ 200 ಫೀಟ್ ಮಾತ್ರ ಏರ್ ಪಾಸ್ ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಪೆನ್ ಇರುವುದು ಹೊಸ ಪಾಯಿಂಟು, ಬೋರ್ ಹಳೆ ಬೋರ್ ಇರುವುದು ಇಲ್ಲಿ 200 ಫೀಟು. ರೀಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ನಿಮಗೆ ಏರ್ ಪಾಸ್ ಆಗಿಬಿಟ್ರೆ ಏನು ಮಾಡೋಂಗಿಲ್ಲ. ಟ್ರೈ ಮಾಡೋಣ, ಸರಿನಾ? ಈಗ ಇದು ಪಾಯಿಂಟ್ ಯಾರು ಕೊಟ್ಟಿದ್ದಾರೆ? ಹೆಂಗೆ ಮಾಡಿದ್ರಾ? ಯಾರು ಇಲ್ಲ, ನಾನೇ. ನೀವೇ ಮಾಡಿದ್ರಾ? ನೀವು ಹೆಂಗೆ ತೆಂಗಿನಕಾಯಿ ಮಾಡ್ತೀರಾ? ಏನಿಲ್ಲ, ನಾರ್ಮಲ್ ಆಗಿ ಬೋರ್ ಪಾಯಿಂಟು ಚೆಕ್ ಮಾಡ್ತೀವಿಲ್ಲ, ಅದು ಬರುವುದೇ ಸ್ವಲ್ಪ ಕಷ್ಟ. ಇದು 200 ವರ್ಕ್ ಆಗ್ತದೆ. ಆ ಕಾಲ ಬೋರ್ ಇದು. ಆ 200 ಫೀಟ್ ಲೇಯರ್ ಇಲ್ಲಿ ಇಲ್ಲ. ಹೌದು. ಈಗೆಲ್ಲ 600 800 ಹೋಗ್ಮೇಲೆ 1000 ಫೀಟ್ ನೀವು ಡ್ರಿಲ್ ಮಾಡಬೇಕು. ಒಂದ್ಸಲ ಪಾಯಿಂಟ್ ಚೆಕ್ ಮಾಡೋದು ಒಳ್ಳೇದು, ನಿಮ್ಮಿಷ್ಟ. ಇಲ್ಲ ಧೈರ್ಯವಾಗಿ ಮಾಡಿದ್ರೆ ನಾವು ಮಾಡ್ತೀವಿ, ನನಗೇನು ತೊಂದರೆ ಇಲ್ಲ, ನಮಗೆ ಈಸಿ. ಸರ್ ನೀವು ಹೇಳಿದ್ವಿ ಮಾಡಿದ್ವಿ ಅಂತ ಹೇಳ್ಬಿಡ್ತೀವಿ, ಸರಿನಾ? ಸರಿ. ಇಲ್ಲಿ ಒಂದು ಲಾರಿ, ಆಮೇಲೆ ಇಲ್ಲಿ ಒಂದು ಲಾರಿ, ಏನು ತೊಂದರೆ ಇಲ್ಲ ಸರ್, ಆರಾಮಾಗಿ ಮಾಡ್ಬೋದು.